ಹಾಯ್, ಗುಡ್ ಈವ್ನಿಂಗ್ ಎವ್ರಿವನ್. ವೆಲ್ಕಮ್ ಟು ಶ್ರೀಧಾ ಕೋಚಿಂಗ್ ಸೆಂಟರ್. ನಾ ದೀಪಕ್ ಮಾತಾಡ್ತಿರೋದು. ಓಕೆ, ಇವತ್ತು ಇನ್ನೊಂದು ಎಕ್ಸೆಲ್ ಟ್ರಿಕ್ ಜೊತೆ ಬರ್ತಾ ಇದ್ದೀನಿ. ಏನಂತಂದ್ರೆ ಈಗೆಲ್ಲರಿಗೂ ಕಾಮನ್ ಪ್ರಾಬ್ಲಮ್ ಇದು ಏನಂತಂದ್ರೆ ಡೇಟಾ ಸೆಲೆಕ್ಟ್ ಮಾಡೋದು. ನನಗೆ ಏನಂದ್ರೆ ಇಲ್ಲಿ ಎಷ್ಟಂದ್ರೆ 1,00,000 ಡೇಟಾಗಳು ಹೌದಾ, 1,00,000 ಲೈನ್ ಐಟಮ್ಸ್. ನಾನು ಇವಾಗ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಎಲ್ಲರೂ, ಮೌಸಿಂದ ಒನ್ ಬೈ ಒನ್ ಸೆಲೆಕ್ಟ್ ಮಾಡ್ಕೊಂತ ಹೋಗ್ತೀವಿ. ಓಕೆ, ಈ ರೀತಿ ಸೆಲೆಕ್ಟ್ ಮಾಡ್ಕೊಂತ ಹೋದ್ರೆ ನನಗೆ ಎಷ್ಟೋ ಭಾಳ ಟೈಮ್ ತಗೊಳ್ತದೆ ಹೌದಾ. ಇಲ್ಲ ಒಬ್ರು ಹೇಳ್ಬೋದು, ಇಲ್ಲ ನಾವು ಕಂಟ್ರೋಲ್ ಎ ಹೊಡೆದ್ರೆ ಎಲ್ಲ ಸೆಲೆಕ್ಟ್ ಮಾಡ್ಬೋದು ಅಂತ, ಕರೆಕ್ಟ್. ಬಟ್ ನನಗೆ ಎಲ್ಲ ಕಾಲಮ್ಸ್ ಬೇಕಾಗಿಲ್ಲ. ನನಗೆ ಏನು ಬೇಕು, ಎಂಪ್ಲಾಯ್ ಐ ಡಿ ಇದೆಯಲ್ಲ ಈ ಕಾಲಮು ಪ್ಲಸ್ ಇದ್ರ ಜೊತೆಗೆ ಅವ್ರಿಗೆ ಅಮೌಂಟ್ ಎಷ್ಟು ಕ್ರೆಡಿಟ್ ಆಗುತ್ತೆ. ಯಾಕಂತಂದ್ರೆ ನಾನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನಾ ಪೇರೋಲ್ ಟೀಮಲ್ಲಿ ಬ್ಯಾಂಕಲ್ಲಿ ಪೇರೋಲ್ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ನನಗೆ ಎಂಪ್ಲಾಯ್ ಬಂದಿದೆ, ನನಗೆ ಯಾರೋ ನನ್ನ ಬೇರೆ ವೆಂಡರಿಂದ ನನಗೆ ಎಂಪ್ಲಾಯ್ ಡೀಟೇಲ್ಸ್ ಕಳಿಸಿದ್ದಾರೆ. ನಾ ಏನು ಮಾಡಬೇಕು, ಈ ಇವೆರಡು ಯೆಲ್ಲೋ ಕಲರಲ್ಲಿ ಹೈಲೈಟ್ ಮಾಡಿರಲ್ಲ, ಇವೆರಡು ಕಾಲಮ್ಸ್ಗಳು ಬೇಕು ನನಗೆ. ಅಂದ್ರೆ ಅವ್ರಿಗೆ ಅಮೌಂಟ್, ನಾನು ಇಷ್ಟು ಅಮೌಂಟ್ ಅವ್ರಿಗೆ ಕ್ರೆಡಿಟ್ ಮಾಡ್ಬೇಕು ಅವ್ರ ಅಕೌಂಟಿಗೆ ಅಂತದ್ದು. ಬ್ಯಾಂಕ್ ಅವ್ರಿಗೆ ಇಷ್ಟಿದೆ ಸಾಕು, ಅವರು ಅಪ್ಡೇಟ್ ಮಾಡಿ ಆ ಅಮೌಂಟ್ ಕ್ರೆಡಿಟ್ ಮಾಡಕ್ಕೆ ಕಳಿಸ್ತಾರೆ. ಇವಾಗ ನಮ್ಮ ವರ್ಕ್ ಮಾಡೋದಿನ ಅಂತಂದ್ರೆ, ಕೆಲಸ ಮಾಡೋದಿನ ನನಗೆ ಇಷ್ಟೇ ಜನ, ಈಗ 1,00,000 ಜನದ ಹೆಂಗೆ ಕಳಿಸೋದು ಕೂಡಲೇ, ಹೌದಿಲ್ಲ. ಇದು ಏನಂದ್ರೆ ಭಾಳ ಟೈಮ್ ತಗೊಳುತ್ತೆ. ಈಗ ನಾನು ಏನಾದ್ರು ಮೌಸಿಂದ ಸೆಲೆಕ್ಟ್ ಮಾಡಿದೆ, ಇಲ್ಲ ಕಂಟ್ರೋಲೇ ಸೆಲೆಕ್ಟ್ ಮಾಡಿ ಇದನ್ನ ಕಾಪಿ ಮಾಡ್ಕೊಂಡು ಬೇರೆ ಶೀಟಿಗೆ ಹಾಕಿದ್ರು ನಾನು ಎಲ್ಲ ಡೇಟಾನೇ ಬರ್ತದೆ ನನಗೆ, ಹೌದಾ. ಏನು ಚೇಂಜಸ್ ಆಗಲ್ಲ, ಕರೆಕ್ಟಾ. ಇಂಥ ಟೈಮಲ್ಲಿ ಒಂದು ಶಾರ್ಟ್ಕಟ್ ಅದ, ಬೈ ಯೂಸಿಂಗ್ ಕೀಬೋರ್ಡ್ ಇಂದ ನಾವು ಇದನ್ನ ಮಾಡ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ ನೋಡ್ರಿ. ನಾನು ಏನು ಮಾಡ್ತೀನಿ ಅಂದರೆ, ಎಂಪ್ಲಾಯ್ ಐ ಡಿ ಹೋಗ್ತೀನಿ, ಕಂಟ್ರೋಲ್ ಶಿಫ್ಟ್ ಹಿಡ್ಕೊಂಡು ಡೌನ್ ಯಾರು ಹೊಡಿತೀನಿ, ಡೇಟಾ ಸೆಲೆಕ್ಟ್ ಆಗ್ತದ. ಅಂದರೆ ಲಾಸ್ಟ್ ಎಲ್ಲಿ ತನಕ ಅದ, ಇಲ್ಲ ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಹಿಡ್ಕೊಂಡು ಕೆಳಗೆ ನೋಡ್ತೀನಿ ಯಾವ್ದಾರು ಡೀಟೇಲ್ಸ್ ಅದ, ಇಲ್ಲ ಇಲ್ಲಿ ತನನೇ ಅದ, ಇಲ್ಲಿ ತನಕ ಇರೋದು ಕಾಪಿ ಮಾಡ್ತೀನಿ. ನಾನು ಇನ್ನೊಂದು ಶೀಟಲ್ಲಿ ತೊಗೊತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಪೇಸ್ಟ್ ಮಾಡಿಕೊಂಡು ಮತ್ತೆ ಅದೇ ಶೀಟಿಗೆ ಹೋಗ್ತೀನಿ. ಅದೇ ಶೀಟಿಗೆ ಹೋಗಬೇಕಾದ್ರೆ ನಾನು ಏನಂದ್ರೆ ಅಲ್ಟ್ ಟ್ಯಾಬ್ ಯೂಸ್ ಮಾಡ್ತೀನಿ. ನಾನು ಅಲ್ಟ್ ಟ್ಯಾಬ್ ಹೊಡೆದ್ರೆ ನಾನು ಯಾವ ಶೀಟ್ ಬೇಕೋ ಆ ಶೀಟಿಗೆ ಹೋಗ್ಬೋದು. ನಾನು ಅಲ್ಟ್ ಟ್ಯಾಬ್ ಯೂಸ್ ಮಾಡಿ ಮತ್ತೆ ಅದೇ ಶೀಟಿಗೆ ಹೋಗ್ತೀನಿ. ನನಗೆ ಸ್ಯಾಲರಿ ಬೇಕು, ಯಾಕಂದ್ರೆ ನಾನು ಬ್ಯಾಂಕ್ ವರ್ಕ್ ಮಾಡೋನಿ, ನನಗೆ ಎಲ್ಲ ಡೀಟೇಲ್ಸ್ DA PF ಏನು ಬೇಕಾಗಿಲ್ಲ. ಅವನ ಅಕೌಂಟಿಗೆ ಎಷ್ಟು ಅಮೌಂಟ್ ಹಾಕಬೇಕು, ಎಂಪ್ಲಾಯೀಸ್ಗೆ ಎಷ್ಟೆಷ್ಟು ಹಾಕಬೇಕು ಅಮೌಂಟ್ ಅನ್ನೋದು ಬೇಕು. ಸೊ ಈ ರೀತಿ ನಾವು ಮತ್ತೆ ಇಲ್ಲಿನೂ ಬಂದು ಸೇಮ್ ಅದನ್ನೇ ಮಾಡಿದ್ದು, ಕಂಟ್ರೋಲ್ ಶಿಫ್ಟ್ ಡೌನ್ ತೊಗೊಂಡೆ, ಸೆಲೆಕ್ಟ್ ಮಾಡ್ಕೊಂಡೆ, ಪೇಸ್ಟ್ ಮಾಡಿದೆ. ಓಕೆ, ಇನ್ನೊಂದೇನಂದ್ರೆ ಕಂಟ್ರೋಲ್ ಎ ಎಲ್ಲರೂ ಏನಂತಾರೆ, ಎಲ್ಲ ಸೆಲೆಕ್ಟ್ ಆಲ್ ಮಾಡ್ಬೋದಲ್ಲ ಅಂತ. ಬಟ್ ಏನ್ ಗೊತ್ತಾ, ಸೆಲೆಕ್ಟ್ ಆಲ್ ಪ್ರಾಬ್ಲಮ್, ಇವಾಗ ಎಲ್ಲಾದ್ರೂ ನಡು ಬ್ಲಾಂಕ್ಸ್ ಇದ್ದು ಅಂತ ತಿಳ್ಕೊಳ್ರಿ. ಇವಾಗ ಏನೋ ನಾನು ಕಂಟ್ರೋಲ್ ಎ ಹೊಡೆದಂದ್ರೆ ನೋಡ್ರಿ, ಇಷ್ಟೇ ಡೇಟಾ ಸೆಲೆಕ್ಟ್ ಆಗುತ್ತದೆ, ಎಲ್ಲ ಸೆಲೆಕ್ಟ್ ಆಗಲ್ಲ. ಸೊ ಅದೇ ನೀವು ಕಂಟ್ರೋಲ್ ಶಿಫ್ಟ್ ಡೌನ್ ಹೊಡ್ಕೊಂಡ್ರೆ ನಿಮಗೆ ಇಲ್ಲಿ ತನಕ ಬರುತ್ತೆ. ಮತ್ತೆ ಡೌನ್ ಹೊಡೆದು ಹಿಂಗೆ ಬಂತಂದ್ರೆ ನೀವೆಲ್ಲನೂ ಸೆಲೆಕ್ಟ್ ಮಾಡ್ಬೋದು, ನೋಡ್ಕೊಂತಾನು ಹೋಗ್ಬೋದು. ಸೊ ಅದಕ್ಕೋಸ್ಕರ ಕೀಬೋರ್ಡ್ ಯೂಸ್ ಮಾಡ್ರಿ. ಕೀಬೋರ್ಡ್ ಅಂದ್ರೆ ವೆರಿ ಈಸಿ ಆಗುತ್ತೆ ನಿಮಗೆ ಕೆಲಸ ಮಾಡೋದಕ್ಕೂ. ಓಕೆ, ಯೂಸ್ ಮಾಡ್ರಿ, ನಿಮಗೆ ಇದು ಹೆಲ್ಪ್ಫುಲ್ ಅನ್ಸುತ್ತೆ. ಯಾಕಂದ್ರೆ ಡೈಲಿ ನಾವು ಯೂಸ್ ಮಾಡೋ ಆಕ್ಟಿವಿಟಿಯಲ್ಲಿ ಇದನ್ನ ಭಾಳ ಯೂಸ್ ಮಾಡ್ತೀವಿ. ಇದನ್ನ ಡೈಲಿ ಯೂಸ್ ಮಾಡ್ತೀವಿ. ಯಾಕಂತಂದ್ರೆ ಏನಾದರೂ ಸೆಲೆಕ್ಟ್ ಮಾಡಬೇಕು, ಡೇಟಾ ಪೇಸ್ಟ್ ಮಾಡಬೇಕು, ಕಾಪಿ ಮಾಡಬೇಕು, ಪೇಸ್ಟ್ ಮಾಡಬೇಕು, ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇದು ಒಂದು ಡೈಲಿ ಬೇಕಾಗಿರೋ ಒಂದು ಶಾರ್ಟ್ಕಟ್. ಸೊ ಯಾರ್ಯಾರು ಈ ರೀತಿ ಮತ್ತೆ ನಾವು ಎಕ್ಸೆಲ್ ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತೀವಿ ನಮ್ಮ ಚಾನಲಲ್ಲಿ. ಓಕೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಮತ್ತು ನಿಮ್ಗೆ ಇಷ್ಟ ಆಯ್ತನ್ನ ಲೈಕ್ ಮಾಡಿ. ಅಥವಾ ನಿಮ್ಮ ಮೈಂಡಲ್ಲಿ ಯಾವುದಾದ್ರೂ ಬೇರೆ ವಿಡಿಯೋ, ಸರ್ ನನಗೆ ಇದನ್ನು ಪ್ರಾಬ್ಲಮ್ ಆಗ್ತಿದೆ, ಈ ರೀತಿ ಇದೆ ಅಂತಂದರೆ ದಯವಿಟ್ಟು ತಿಳಿಸಿ. ನಾನು ಆ ಕಂಟೆಂಟ್ ಮೇಲೆ ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು.